ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿಡ್ಲಘಟ್ಟ ತಾಲೂಕು ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಜಂಗಮಕೋಟೆ ಹೋಬಳಿ ರೈತ ಹೋರಾಟಗಾರರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನಲ್ಲಿ ಅಹೋರಾತ್ರಿ ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ದಿನಾಂಕ 16/3/2026 ಸೋಮವಾರದಿಂದ ಪ್ರಾರಂಭವಾಗಿ ಇಂದಿಗೆ 13ನೇ ದಿನಕ್ಕೆ ಕಾಲಿಟ್ಟು ಈ ದಿನ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಚಿಕ್ಕಬಳ್ಳಾಪುರ ಘಟಕದವರು ಸಂಪೂರ್ಣ ಬೆಂಬಲ ಸೂಚಿಸಿರುತ್ತಾರೆ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಭೂಮಿ ಕೆಐಎಡಿಬಿಎಸ್ ಸ್ವಾಧೀನಕ್ಕೆ 25/6/2024ರಲ್ಲಿ ನೋಟಿಫಿಕೇಷನ್ ಆಗಿದ್ದು ಅಂದಿನಿಂದ ಇಂದಿನವರೆಗೂ ರೈತರು ಭೂಮಿಯನ್ನ ಕೊಡುವುದಿಲ್ಲವೆಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅಹೋರಾತ್ರಿ ಹೋರಾಟಗಳನ್ನು ಮಾಡುತ್ತಿದ್ದರೂ ಸಹ ರೈತರ ಕೂಗಿಗೆ ಬೆಲೆಯಿಲ್ಲದ ಸರ್ಕಾರವು ಜಾಣ ಕುರುಡುತನವನ್ನ ಪ್ರದರ್ಶಿಸುತ್ತಿದೆ. ಇಲ್ಲಿನ ರೈತರು ದೇಶ ವಿದೇಶಗಳಲ್ಲಿ ಮಾರಾಟವಾಗುವಂತಹ ಹಣ್ಣು ಹಂಪಲು, ಹೂವು, ತರಕಾರಿ, ಹಾಲು, ರೇಷ್ಮೆ ಇನ್ನೂ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆದು ದೇಶಕ್ಕೆ ಮಾದರಿ ರೈತರಾಗಿರುತ್ತಾರೆ. ಇಂತಹ ಫಲವತ್ತಾದ ಭೂಮಿಯನ್ನ ಬಿಡುವುದಿಲ್ಲವೆಂದು ನೂರಾರು ರೈತರು ಪಟ್ಟು ಹಿಡಿದು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಇವರ ಬೆಂಬಲಕ್ಕೆ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಚಿಕ್ಕಬಳ್ಳಾಪುರ ಘಟಕ ಇವರಿಗೆ ಮನವಿಯನ್ನ ಮಾಡಿಕೊಂಡಾಗ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಚಿಕ್ಕಬಳ್ಳಾಪುರ ಘಟಕದವರು ಪೂರ್ಣ ಮಟ್ಟದಲ್ಲಿ ಬೆಂಬಲ ನೀಡಿ ರೈತರ ಬೇಡಿಕೆಗಳು ಸನ್ನದ್ಧವಾಗಿದೆ, ಆದ್ದರಿಂದ ಹೋರಾಟ ಗೆಲ್ಲುವವರೆಗೂ ನಾವು ನಿಮ್ಮ ಜೊತೆ ಕೈ ಜೋಡಿಸುತ್ತೇವೆ ಎಂದು ಭರವಸೆ ನೀಡಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಹೋರಾಟ ಮಾಡ್ತಾನೆ ಇರ್ತೀವಿ. ಇಲ್ಲಿರುವ MLA ಆಗಿರ್ಬೋದು, ಇಲ್ಲ MP ಆಗಿರ್ಬೋದು, ಇಲ್ಲ ಮಿನಿಸ್ಟರ್ ಆಗಿರ್ಬೋದು, ಸುಮಾರು 13-14 ದಿನದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಯಾರಾದ್ರೂ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಏನಂತ ಕೇಳಿಲ್ಲ. ಮತ್ತೆ ನೀವು ಬರ್ತೀರಾ, ನಮ್ಮ ಹತ್ರ ಬರೋದು. ನೀವು ಎಲೆಕ್ಷನ್ ಬಂತಂತಂದ್ರೆ ಓಟ್ಗೋಸ್ಕರ ಬರ್ತೀರಾ. ನಿಮ್ಗೆ ಓಟ್ಗಳು ಬೇಕು, ರೈತರು ಬೇಕಾಗಿಲ್ಲ. ರೈತರು ಬೆಳೆದ್ರೆ ಅಂತಾನೆ ಎಲ್ಲ ತಿನ್ನೋದು. ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ. ಜಾತಿಗಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಜಾತಿಗಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ ಇರ್ಬೋದು. ತಾಲೂಕಾಡಳಿತ, ಜಿಲ್ಲಾಡಳಿತ ಇವೆಲ್ಲರೂ ಕೂಡ ಗಮನ ಹರಿಸಿ ಒಂದು ಸಾಮೂಹಿಕವಾಗಿ ಕಾನೂನು ನ್ಯಾಯ ಏನು ಒಂದು ಸಭೆ ಮಾಡಿ ಇವತ್ತು ರೈತರ ಪರವಾಗಿ ಆಗಿದ್ದಾರೆ, ರೈತರಿಗೆ ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡಿದ್ರೆ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಂತ ಹೇಳಿ ಇವತ್ತು ಹಿಂದೆ ಆದಂತ ಇವತ್ತು ನಾವು ನೋಡಿದ್ವಿ. ಪಕ್ಕದಲ್ಲಿ ಚಂದ್ರಾಯಪಟ್ಟಣದಲ್ಲಿ ಸುಮಾರು 1,000 ದಿನಗಳ ಕಾಲ ಹೋರಾಟ ಮಾಡಿದ್ರು. ಅಹೋರಾತ್ರಿ ಹೋರಾಟ ಮಾಡಿದ್ರು. ರೈತರ ಹೋರಾಟ ಒಗ್ಗಟ್ಟಿಂದ ಇತ್ತು, ಒಂದೇ ಗುಂಪಿನಲ್ಲಿ ಹೋರಾಟ ಮಾಡಿದ್ರು. ಆದ್ರೆ ನಮ್ಮ ಶಿಡ್ಲಘಟ್ಟದಲ್ಲಿ ಅದನ್ನ ಗುಂಪುಗಾರಿಕೆ ಮಾಡಿ ಹೊಡೆದು ಇವತ್ತು ಅದನ್ನ ಆ ಒಂದು ಸಂತೋಷವನ್ನು ನಾವು ಅನುಭವಿಸ್ತೇವೆ. ಖಂಡಿತ ಭಗವಂತ ಇವರಿಗೆ ಶಾಂತಿ, ನೆಮ್ಮದಿ ಮತ್ತು ಯಾವುದೇ ರೀತಿಯಲ್ಲಿ ಸಹಕಾರ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವು ಒಂದು ಪಶ್ಚಾತ್ತಾಪ ಪಡಲೇಬೇಕಾಗ್ತದೆ. ಇವತ್ತು ದೇವನಹಳ್ಳಿ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಯಾವ ರೀತಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಜನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಯಾವ ರೀತಿ ಅದನ್ನ ಕ್ಯಾನ್ಸಲ್ ಮಾಡೋ, ಯಾವ ರೀತಿ ಅದನ್ನ ಏನು KIDBಯಿಂದ ನಿವೃತ್ತಿ ಮಾಡಿದ, KIDBಯಿಂದ ಮುಕ್ತಿಗೊಳಿಸುವ, ಅದೇ ರೀತಿ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೈಗಾರಿಕಾ ಸಚಿವರ ಜೊತೆ ಚರ್ಚೆ ಮಾಡಿ, ಕೂಲಂಕುಷ ಚರ್ಚೆ ಮಾಡಿ, ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಆ ಜಮೀನನ್ನು ನಮ್ಮ ಶಿಡ್ಲಘಟ್ಟದ ಈ ಫಲವತ್ತಾದ ಭೂಮಿಯನ್ನ ಆ ರೈತರು ಕೊಡಬೇಕಂತ ಮತ್ತೊಮ್ಮೆ ರೈತರ ಹೋರಾಟ ಪರವಾಗಿ ನಾವು ಕೂಡ ಸದಾ ಈ ಒಂದು ಕಾಯಕದಲ್ಲಿ ಅಥವಾ ಈ ಒಂದು ಹೋರಾಟದಲ್ಲಿ ನಮಗೆ ಜಯ ಸಿಗುವುದು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಹೋರಾಟಕ್ಕೆ ಸಿದ್ಧವಾಗಿದೆ. ಇನ್ನು ಇದು ಭಯಂಕರವಾಗಿ ಇವತ್ತು 13 ದಿನ ಆಗಿದೆ. ಮುಂದೆ ತಿಂಗಳಾನುಗಟ್ಟಲೆ ಇವತ್ತೇನು ಚಂದ್ರಾಯಪಟ್ಟಣದಲ್ಲಿ ವರ್ಷಾನುಗಟ್ಟಲೆ ಅಂತ ಅದೇ ರೀತಿ ಆದ್ರೂ ಕೂಡ ನಾವು ಯಾರು ಕೂಡ ಭಯಪಡೋದಿಲ್ಲ, ಯಾರು ಕೂಡ ಎಡೆಗುಂದುದಿಲ್ಲ. ಎಲ್ಲ ರೈತ ವರ್ಗದವರು, ಮಕ್ಕಳು, ತಾಯಂದಿರು, ರೈತ ಮಹಿಳೆಯರು ಅಥವಾ ಯುವಕರು ಎಲ್ಲರೂ ಕೂಡ ಎಲ್ಲ ಸಂಘಟನೆಗಳು, ವಿಶೇಷವಾಗಿ ಎಲ್ಲ ಜನಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಅಥವಾ ನಮ್ಮ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ರೆ ಆ ಬೆಂಬಲವನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಪಡೆದು ಒಂದು ಬೃಹತ್ ಹೋರಾಟ ಇದು ಸರ್ಕಾರದ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕಡಿತರಿಸಬೇಕಾದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಇದಕ್ಕೆಲ್ಲ ನಮಗೆ ಬೆಂಬಲ ಕೊಟ್ಟಿರುವಂತ ಎಲ್ಲ ಸಂಘಟನೆಗಳಿಗೂ, ಎಲ್ಲ ಜನಪರ ವೇದಿಕೆಗಳಿಗೂ ನಾವು ಹೊಂದಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಈ ಒಂದು
ಕರ್ನಾಟಕ ರಾಜ್ಯ ಸಾಮಾಜಿಕ ವೇದಿಕೆ ಇವ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಅವರ ಬೆಂಬಲ ಸಂಪೂರ್ಣ ನಮ್ಗಿರ್ಲಿ ಅಂತ ಕೋರ್ತಾ ಈ ಒಂದು ಹೋರಾಟದಲ್ಲಿ ಹಗಲು ಹಿರುಳು ದುಡ್ಡು ಎಲ್ಲ ನಮ್ಮ ರೈತ ಬಂಧುಗಳು ಪ್ರತಿನಿತ್ಯ ಕೂಡ ರೈತ ಬಂಧು ಬರ್ತಾರೆ. ನಾವು ಸದಾ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದ್ರ ಜೊತೆ ವಿಶೇಷವಾಗಿ ಇನ್ನೂ ಕೆಲವು ದಿವಸ ನೋಡ್ತಿರ್ತಾರ ಕೆಲ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಕೂಡ ಕರೆಸಿ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಹೋರಾಟ ಯಾವ ರೀತಿ ಇರಬೇಕಂದ್ರೆ ಸರ್ಕಾರದ ಕಣ್ತರಿಸಬೇಕು, ಮತ್ತೆ ಜಿಲ್ಲಾಡಳಿತ ಕಣ್ತರಿಸಬೇಕು. ಆ ನಿಟ್ಟಿನಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ತಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.